ಹಳೆ ಪಿಂಚಣಿ ನೀತಿ ಜಾರಿಗೆ ಸರ್ಕಾರಿ ನೌಕರರು ಆಗ್ರಹ ಮಾಡ್ತಾ ಇದ್ದಾರೆ. ಡಿಕೆಶಿ ಎದುರು ಬಹಿರಂಗವಾಗಿ ನೌಕರರು ಡಿಮ್ಯಾಂಡ್ ಇಟ್ಟಿದ್ದಾರೆ. ನೌಕರರ ಸಂಘದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರುವ ಸಭೆ. ಡಿಕೆ ಶಿವಕುಮಾರ್ ಭಾಷಣದ ವೇಳೆ OPS ಜಾರಿ ಮಾಡುವಂತೆ ಘೋಷಣೆ ಕೂಗಿದ್ದಾರೆ. ಹಳೆ ಪಿಂಚಣಿ ವ್ಯವಸ್ಥೆ ಜಾರಿ ಮಾಡ್ತೇವೆ ಎಂದು ನೀವು ಈ ಹಿಂದೆ ಹೇಳಿದ್ರಿ. ಚುನಾವಣಾ ಪ್ರಣಾಳಿಕೆಯಲ್ಲಿ ನೀವು ಭರವಸೆ ಕೊಟ್ಟಿದ್ರಿ, ಈಗ ಈಡೇರಿಸಿ ಅಂತ ಹೇಳಿ ಕೂಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಭಾಷಣದ ವೇಳೆ ನೌಕರರು ಬೇಡಿಕೆಯನ್ನು ಇಟ್ಟಿದ್ದಾರೆ. OPS ಜಾರಿ ಮಾಡಬೇಕು ಅಂತ ಹೇಳಿ. ಎಲ್ಲರಿಗೂ ಕೂಡ ಶುಭಕಾಲ ಶುಭಗಳಿಗೆ ಬರಬೇಕು ಅಂತ ಶಾಂತಿಯಿಂದ ಇದ್ರೆ ಎಲ್ಲದಕ್ಕೂ ಉತ್ತರ ಸಿಗ್ತದೆ. ಮಾತು ಕೊಡೋದು ಮುಖ್ಯ ಅಲ್ಲ, ಮಾತು ಕೊಡೋದು ಮುಖ್ಯ ಅಲ್ಲ, ಮಾತು ಉಳಿಸೋದು ಬಹಳ ಮುಖ್ಯ. ಮಾತು ಕೊಡೋದು ಮುಖ್ಯ ಅಲ್ಲ, ಮಾತು ಉಳಿಸೋದು ಮುಖ್ಯ. ಆದ್ರಿಂದ ಇವತ್ತು ನಾವೆಲ್ಲ ಅನೇಕ ಕಠಿಣವಾದಂತಹ ನಿರ್ಧಾರಗಳನ್ನ ಮುಂದೊಂದು ದಿನದಲ್ಲಿ ತೆಗೆದುಕೊಳ್ಬೇಕಾದಂತ ಅನಿವಾರ್ಯತೆ ಬರ್ಬೋದು. ಆದರೂ ಚಿಂತೆಯಲ್ಲ, ನಿಮ್ಮ ಶ್ರಮ ನಮಗೆ ಅರಿವಿದೆ, ನಿಮ್ಮ ಬದುಕಿನ ಬಗ್ಗೆ ನಮಗೆ ಅರಿವಿದೆ. ಆ ದಿನದಲ್ಲಿ ನಾವು ಮುಂದಿನ ಸರ್ಕಾರ ಯಾವ ಸಂದರ್ಭದಲ್ಲೂ ಕೂಡ ನಿಮ್ಮ ಜೊತೆಗೆ ಒಟ್ಟಿಗೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗೋಣ ಇಷ್ಟು ಮಾತ್ರ ಹೇಳಿ ಅನೇಕ ವಿಚಾರಗಳನ್ನ ನಾನು ಬೇರೆ ಸಂದರ್ಭದಲ್ಲಿ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಟ್ಟೊಳಗೆ ನಮ್ಮ ಪರಮೇಶ್ವರ್ ಅವರು ಬಾಂಟಿಪರು ಬಹಳ ಹುಷಾರಾಗಿ ಇಟ್ಕೊಳ್ಳಿ. ಆಮೇಲೆ ನಾವು 2 ಸ್ವಾಮಿಗಳು ಸಾಕ್ಷಿ ಬಿಟ್ಟರೆ ಅವ್ರದ್ದು ಇರಬೇಕು, ಅವ್ರದ್ದು ಪೀಪಲ್ ಇರಬೇಕು, ಎಲ್ಲ ಒಟ್ಟಿಗೆ ಸೇರಿ